ಅದ್ದೂರಿಯಾಗಿ ನಡೆದ ಮಲ್ಲಿಕಾರ್ಜುನ ರಥೋತ್ಸವ. ಅಫಜಲ್ಪುರ ತಾಲೂಕಿನ ಗೌರಕ್ಕೆ ಗ್ರಾಮದ ಐತಿಹಾಸಿಕ ನೆರೆಯುಳ್ಳ ಶ್ರೀ ಮಲ್ಲಿಕಾರ್ಜುನ ದೇವಾಲಯದ ಜಾತ್ರೆ ಸಂಭ್ರಮದಿಂದ ನಡೆಯಿತು. ಸತತ 1 ತಿಂಗಳಿಂದ ಪುರಾಣ ಕಾರ್ಯಕ್ರಮ ಜರುಗಿದ್ದು ರಥೋತ್ಸವದೊಂದಿಗೆ ಜಾತ್ರೆ ಮುಕ್ತಾಯವಾಯಿತು. ಸುತ್ತಮುತ್ತಲಿನ ಭಕ್ತರು ಮಲ್ಲಿಕಾರ್ಜುನ ದೇವರ ರಥೋತ್ಸವದಲ್ಲಿ ಭಾಗಿಯಾಗಿ ಜಾತ್ರೆಯ ಸಡಗರದಲ್ಲಿ ಭಾಗಿಯಾಗಿದ್ದರು. ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಅಮೃತ ಸೂರ್ಯವಂಶಿ, ಸಿದ್ದರಾಮ ಹೊಸಮನಿ, ತುಕಾರಾಮ್ ಶಿಂದೆ, ಪೊಂಡಲಿಕ್ಕ ಜಾಧವ್, ಶ್ರೀಸಲ್ ಸ್ವಾಮಿ, ಕಲ್ಯಾಣಿ ತೇಗನೂರು, ಸುಭಾಷ್ ಸೂರ್ಯವಂಶಿ, ತಿಪ್ಪಣ್ಣ ಕಲೇಶೆಟ್ಟಿ, ಉಮಾಕಾಂತ್ ಹೊಸಮನಿ, ದೋಂಡಿಬಾ ಚವಾಣ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಗುಡಿ ಪೂರ್ತಿ ಆಗಬೇಕಾದ್ರೆ ಸುಮಾರು 30-35 ಲಕ್ಷ ರೂಪಾಯಿಯನ್ನು ಎಸ್ಟಿಮೇಟ್ ಹೇಳ್ತಾ ಇದ್ದಾರೆ. ಕನಿಷ್ಠ 50 ಲಕ್ಷನೂ ಬೇಕಾಗಬಹುದು. ಎಲ್ಲ ರೀತಿಯಲ್ಲಿ ಸಜ್ಜಾಗಬೇಕು. ಎಲ್ಲ ಒಂದು ಕಾರ್ಯಕ್ರಮ ಆಗಿ ಲೋಕಾರ್ಪಣೆ ಆಗಬೇಕು. ಜನರಿಗೆ ಒಳ್ಳೆಯ ರೀತಿಯಿಂದ ಗುಡಿ ಸುಚಿತ್ರಿತವಾಗಿ ಆಗಬೇಕಂದ್ರೆ ಒಂದು 50 ಲಕ್ಷ ಬೇಕಾಗ್ಬೋದು ಅಂತ ಅಂದಾಜಿದೆ. ಆ ನಿಟ್ಟಿನಲ್ಲಿ ತುಕಾರಾಮ್ ಅವರು ಹೇಳಿದಾಗೆ ಮುಂದಿನ ದಿನಗಳಲ್ಲಿ ನಾನು 100ಕ್ಕೂ ಮಲ್ಲಿಕಾರ್ಜುನ ಅಲ್ಲಿ ಕೈ ಮೂಲ ಆಣೆ ಮಾಡಿ ಹೇಳ್ತೀನಿ, ಇದು ಕಂಪ್ಲೀಟ್ ಮಾಡಲಿಕ್ಕೆ ನಾವು ನೀವು ಸೇರಿ ಮಾಡೋಣ. ನನ್ನಿಂದ ವೈಯಕ್ತಿಕವಾಗಿ ನೀವು ಹಂತವಾಗಿ ನೀವು ಕೆಲಸ ಚಾಲು ಮಾಡಿ ನಾನು ಕಳೆದು 5 ಲಕ್ಷ ರೂಪಾಯಿಯನ್ನು ನಾನು ದೇಣಿಗೆ ಕೊಡ್ತೀನಿ. ಅದ್ರ ಜೊತೆಗೆ ಎಲ್ಲ ಅಫಜಲ್ಪುರದಲ್ಲಿ ಯಾರು ದೊಡ್ಡ ಮುಖಂಡರಿದ್ದಾರೆ, ಆಫೀಸರ್ ಇದ್ದಾರೆ, ಎಲ್ಲರಿಗೂ ನೀವು ಒಂದು ಸಂಘನ ಇದ್ದೀರಿ, ಎಲ್ಲರಿಗೂ ನಾನು ಹೇಳ್ತೀನಿ ಇಂಥವ್ರಿಗೆ ಅಂತ ಹೋಗಿ ಅವ್ರವ್ರ ಹತ್ತಿರ ಹೋಗಿ ಫಂಡನ್ನು ಕಲೆಕ್ಷನ್ ಮಾಡಿರಿ. ಆದಷ್ಟು ಬೇಗನೆ ಒಂದು ಬರುವಂಥ ಜಾತ್ರೆ ಒಳಗೆ ಗುಡಿ ಒಂದು ಹಂತಕ್ಕೆ ತರುವಂಗೆ ನಾವು ನೀವು ಮಾಡೋಣ ಅಂತ ಒಂದು ಮಾತನ್ನು ಹೇಳಿ ಭಾಳ ಸಂತೋಷ ಇದೆ. ನಾವು ನೀವೆಲ್ಲರೂ ಸೇರಿ ಆ ಭಗವಂತನ ಸೇವೆ ಮಾಡೋಣ. ಭಗವಂತನ ಸೇವೆಯಿಂದ ನಮ್ಮೆಲ್ಲ ಜನರಿಗೆ ಬರುವಂಥ ದಿನಗಳಲ್ಲಿ ರೈತರಿಗೆ ಒಳ್ಳೆಯ ಮಳೆ ಬೆಳೆ, ನಮ್ಮ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣವನ್ನು ಸಿಗಲಿ, ಅವರಿಗೆ ನೌಕರಿ ಸಿಗಲಿ, ನಮ್ಮ ತಾಯಂದಿರಿಗೆ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಸಿಗಲಿ ಅನ್ನೋಂಥ ಒಂದು ಮಾತನ್ನು ಹೇಳಿ ನಾನು 100 ಪ್ರಮಾಣ ಮಾಡಿ ಹೇಳ್ತೀನಿ. ಮಲ್ಲಿಕಾರ್ಜುನಮ್ಮ ನಿಮ್ಮದ್ರ ಜೊತೆ ಕೈ ಬಿಡೋದಿಲ್ಲ. ಎಲ್ಲರೂ ಸೇರಿ ಅವರ ಸೇವೆ ಮಾಡೋಣ. ನಾನು ನೀವು ಇವತ್ತೇ ಮುಂದಿನ ಕೆಲಸ ಏನು ಮಾಡಬೇಕಿದ್ರೆ ಹಂತವಾಗಿ ನಾನು 5 ಲಕ್ಷ ರೂಪಾಯಿ ಕೊಡ್ತೀನಿ. 1-2 ಕೊಟ್ಟು ನನ್ನ ಕಡೆದು ಆ ಭಗವಂತ 5 ಕೊಟ್ಟು ಮತ್ತೆ ಇನ್ನೂ ಹೆಚ್ಚಿಗೆ ಕೊಡುವಂದ್ರು ಮತ್ತೆ ಕೊಡ್ತೀನಿ, ಹೇಳಾರೆ ಕೊಡ್ತೀನಿ. ಅದರಲ್ಲಿ 2 ಮಾತಿಲ್ಲ. ನೀವು ಈ ತಕ್ಷಣ ನೀವು ಜಾತ್ರೆ ಮುಗಿದ ಮೇಲೆ ತಕ್ಷಣ ಕೆಲಸ ಸ್ಟಾರ್ಟ್ ಮಾಡಿ. ನಾನು ನಿಮ್ಮ ಜೊತೆಗೆ ನಾನು ಮತೀನ್ ಪಟೇಲ್ ಅವರಾಗಲಿ, ವಿಠಲಣ್ಣ ಜಾಮಗೊಂಡವರಾಗಲಿ, ಗುರುಲಿಂಗಪ್ಪ ಕಾಕ ಇದ್ದಾರೆ, ಎಲ್ಲ ನಮ್ಮ ಸಿದ್ದರಾಮಯ್ಯ ಸ್ವಾಮಿಗಳು ಯಾವಾಗಲೂ ಅವ್ರು ಫೋನ್ ಮಾಡ್ತಿದ್ದಾರೆ. ಏನೋ ಇದು ಬಂದಾಗ ಇದೆಲ್ಲ ಏನು ಹಳ್ಳ ಬಂದು ಪೂರ್ತಿ ಬೆಳೆಯೆಲ್ಲ ಹಾಳಾದಾಗ ಅವ್ರು ಭಾಳ ಸುಮಾರು ಪಾಪ ನನ್ನ ಜೊತೆ ಅವರು ಕಳಕಳಿಯಿಂದ ಅವ್ರ ಜೊತೆ ನಮ್ಮ ದೋಂಡಿಬಾ ಕಾಕ ಇದ್ದಾರೆ, ನಮ್ಮ ಸ್ವಾಮಿಗಳು ಸ್ವಾಮೀಜಿಯವರಿದ್ದಾರೆ. ಎಲ್ಲರೂ ಸೇರಿ ಅವರ ಆಶೀರ್ವಾದದಿಂದ ಈಗ ಗುಡಿ ಪೂರ್ತಿ ಮಾಡೋಣ. ಬರುವಂಥ ದಿನಗಳಲ್ಲಿ ಈ ಗುಡಿಯನ್ನು ನೀವು ಯಾರಿಗೆ ಕೇಳ್ಕೊಬೇಡ್ರಿ, ನಾನು ಒಬ್ಬನಿಗೆ ಕೇಳ್ರಿ. ಅದು ನನ್ನ ಕರ್ತವ್ಯ ಅದ. ನಾವು ಮಾಡೋಣ, ನಾವು ಸೇರಿ ಎಲ್ಲರೂ ಸೇರಿ ನಾವು ಮಾಡೋಣ. ನೀವು ಇವತ್ತು ಹಿಡಿದು ಅದ್ರ ಬಗ್ಗೆ ವಿಚಾರ ಮಾಡಿರಿ. ಆದಷ್ಟು ಬೇಗನೆ ಕೆಲಸ ಪ್ರಾರಂಭ ಮಾಡಿ ಹಣ ಅದಕ್ಕೆ ಒದಗಿಸ್ಕೊಡ್ತೀನಿ ಅಂತ ಒಂದು ಮಾತನ್ನು ಹೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ